ಈಗ ನಾವು ಒಬ್ಬ ಪರಿಚಯ ಒಬ್ಬ ಶಾಸ್ತ್ರಜ್ಞರ ಪರಿಚಯ ನೋಡುವ. ಆ ಶಾಸ್ತ್ರಜ್ಞರೇ ಆರ್ಕಿಮಿಡೀಸ್. ಇವರೇ ಈ ಆರ್ಕಿಮಿಡೀಸ್ ತತ್ವವನ್ನು ಶೋಧಿಸಿದರು. ಇವರು ಗ್ರೀಕ್ ಶಾಸ್ತ್ರಜ್ಞರಾಗಿದ್ದರು. ಗಣಿತ ತಜ್ಞರು ಕೂಡ ಆಗಿದ್ದರು. ಮತ್ತು ಪಾಯ್ ಈ ಪ್ರಕಾರದ ಗಣಿತದಲ್ಲಿಯ ಇದರ ಸಂಖ್ಯಾ ಚಮತ್ಕಾರವಿದೆ ಎಂದು ಅವರು ಹೇಳಿದ್ದಾರೆ. ಇದರ ಬೆಲೆಯು ಇನ್ನೂವರೆಗೂ ನಮಗೆ ಸಿಕ್ಕಿಲ್ಲ. ಇಲ್ಲಿಯವರೆಗೆ ಇದರ ಅಂದಾಜು ಬೆಲೆಯನ್ನೇ ತೆಗೆದುಕೊಳ್ಳಲಾಗುತ್ತದೆ. ಮತ್ತು ಒಂದು ವೇಳೆ ಅವರು ಸ್ನಾನ ಪಾತ್ರೆಯಲ್ಲಿ ಸ್ನಾನಕ್ಕಾಗಿ ಇಳಿದರು. ಸ್ನಾನ ಪಾತ್ರೆ ಎಂದರೇ ಬಾರ್ತಬ್ದಲ್ಲಿ ಸ್ನಾನಕ್ಕಾಗಿ ಇಳಿದಾಗ ಅಲ್ಲಿ ನೀರು ಹೊರಗೆ ಚೆಲ್ಲಿತು. ನೀರು ಹೊರಗೆ ಚೆಲ್ಲಿದ ಮೇಲಿಂದ ಅವರಿಗೆ ಈ ತತ್ವದ ಶೋಧ ಎಂದರೆ ಆರ್ಕಿಮಿಡೀಸ್ ತತ್ವದ ಶೋಧವನ್ನು ಹೇಳಿದರು. ಮತ್ತು ಹಾಗೆಯೇ ಆ ತತ್ವದ ಶೋಧದ ಖುಷಿಯಿಂದಾಗಿ, ಆನಂದದಿಂದಾಗಿ ಅವರು ಯುರೇಕಾ ನನಗೆ ಸಿಕ್ಕಿತು ಎಂದು ಚೀರುತ್ತಾ ಅದೇ ಸ್ಥಿತಿಯಲ್ಲಿ ಅವರು ರಸ್ತೆಯ ಮೇಲೆ ಹರ್ಷದಿಂದ ಓಡಲಿದ್ದರು. ಅದೇ ಸ್ಥಿತಿಯಲ್ಲಿ ಅವರು ರಸ್ತೆಯ ಮೇಲಿಂದ ಹಾಗೆಯೇ ನನಗೆ ಸಿಕ್ಕಿತು ಯುರೇಕಾ ಎಂದು ಚೀರುತ್ತಾ ಹೋಗಿದ್ದರು. ಈ ಆರ್ಕಿಮಿಡೀಸ್ ತತ್ವದ ಉಪಯೋಗವು ಎಲ್ಲಿ ಆಗುತ್ತದೆ ಮುಂದೆ ನೋಡ್ರಿ. ಆರ್ಕಿಮಿಡೀಸ್ ತತ್ವದ ಉಪಯೋಗವು ಹಡಗುಗಳಲ್ಲಿ ಉಪಯೋಗವಾಗುತ್ತದೆ ಮತ್ತು ಜಲಾಂತರ ಮಾರ್ಗಗಳಲ್ಲಿ, ಜಲದಲ್ಲಿ ಅಂದರೆ ನೀರಿನಲ್ಲಿ ಉಪಯೋಗಿಸುವ ವಾಹನಗಳು, ಉದಾಹರಣೆಗೆ ಸಬ್ಮರೀನ್ಗಳು, ಹಡಗುಗಳು, ಇವುಗಳಲ್ಲಿ ಅದರ ಉಪಯೋಗವಾಗುತ್ತದೆ. ಮತ್ತು ದುಗ್ಧತಾ ಮಾಪಕ ಎಂದರೆ ಲ್ಯಾಕ್ಟೋಮೀಟರ್. ದುಗ್ಧತಾ ಮಾಪಕ ದುಗ್ಧದಲ್ಲಿ ಎಂದರೆ ಹಾಲಿನ ಅಳತೆಯನ್ನು ಮಾಡುವ ಹಾಗೆ. ಮತ್ತು ಆರ್ದ್ರತಾ ಮಾಪಕ ಹವೆಯಲ್ಲಿ ಆರ್ದ್ರತೆಯನ್ನು ಕಂಡುಹಿಡಿಯುವ ಸಲುವಾಗಿ, ಅದನ್ನು ಎನಿಸುವ ಸಲುವಾಗಿ ಈ ಆರ್ಕಿಮಿಡೀಸ್ ತತ್ವದ ಉಪಯೋಗವನ್ನು ಮಾಡಲಾಗುತ್ತದೆ. ಈಗ ನಾವು ಧಾರಡೆಯನ್ನು ನೋಡುವ. ನಾನು ನಿಮಗೆ ಹೇಳಿದ್ದೇನೆ, ಧಾರಡೆಯು ನಾವು ಇಲ್ಲಿನ ಮುಂದಿನ ಪೇಜ್ಗಳಲ್ಲಿ ನೋಡುತ್ತೇವೆ ಎಂದು ಹೇಳಿದ್ದೆ. ಅದು ಇಲ್ಲಿ ಇದೆ ನೋಡ್ರಿ. ಧಾರಡೆ ಬರೋಬ್ಬರಿ ದ್ರವ್ಯರಾಶಿ ಛೇದ ಘನ ಪರಿಮಾಣ. ದ್ರವ್ಯರಾಶಿಗೇನೆ ವಸ್ತುಮಾನ ಎನ್ನುತ್ತಾರೆ ಮರಾಠದಲ್ಲಿ. ವಸ್ತುಮಾನ ಎಂದರೇನೆ ದ್ರವ್ಯರಾಶಿ ಛೇದ ಘನ ಪರಿಮಾಣ ಎಂದರೇನೆ ಅದರ ವಾಲ್ಯೂಮ್ ಎಂದರೇನೆ ಅದರ ಘನ. ಉದಾಹರಣೆಗೆ ಘನ ಎಂದರೇನೆ ಇಲ್ಲಿ ಈಗ ನಾವು 7ನೇಯತೆಯಲ್ಲಿ ಇಷ್ಟಿಕಾ ಚಿತಿಯನ್ನು ನೋಡಿದ್ದೇವೆ. ಈ ಇಷ್ಟಿಕಾ ಚಿತಿ ಎಂದರೆ ಅದರ ಪೃಷ್ಠಫಲದ ನಾವು ಸೂತ್ರವನ್ನು ನೋಡಿದ್ದೇವೆ. 2lb b × h h × l ಇದನ್ನು ನಾವು ನೋಡಿದ್ದೇವೆ. ಈಗ ಅದರ ಘನಫಲ ಎಂದರೆ LBH. ಇದು ಅದರ ಘನಫಲವಾಗಿದೆ. ಇದೇ ಪ್ರಕಾರವಾಗಿ ಈ ಘನಫಲವಿರುವುದು. ಮತ್ತು ಈ ಧಾರಡೆದ SI ಪದ್ಧತಿಯಲ್ಲಿ ಮೂಲಮಾನ kg/m3 ಇದೆ. kg/m3 ಇದು ಅದರ SI ಪದ್ಧತಿಯಲ್ಲಿಯ ಮೂಲಮಾನವಿದೆ. ಯಾವುದೇ ಒಂದು ಪದಾರ್ಥಗಳ ಶುದ್ಧತೆಯನ್ನು ನಾವು ನಿಶ್ಚಿತ ಮಾಡುತ್ತಿದ್ದರೆ ಆಗ ಈ ಧಾರಡೆದ ಉಪಯೋಗವಾಗುವುದು. ಈಗ ಇದನ್ನು ಸಾಪೇಕ್ಷ ಧಾರಡೆ ಎಂದು ನಾವು ಈಗ ನೋಡಬಹುದು. ಸಾಪೇಕ್ಷ ಧಾರಡೆ ಎಂದರೇನು? ಸಾಪೇಕ್ಷ ಧಾರಡೆದ ಉಪಯೋಗ ಇದು ವಸ್ತುವು ಶುದ್ಧವಿದೆ ಅಥವಾ ಇಲ್ಲ ಎಂಬುದನ್ನು ನೋಡುವ ಅದರ ಸಲುವಾಗಿ ಉಪಯೋಗ ಮಾಡೋದು. ಸಾಪೇಕ್ಷ ಧಾರಡೆ ಬರೋಬ್ಬರಿ ವಸ್ತುವಿನ ಆ ಪದಾರ್ಥದ ಧಾರಡೆ ಮತ್ತು ಆ ಪದಾರ್ಥದಲ್ಲಿಯೇ ನೀರಿನ ಧಾರಡೆ ಇವುಗಳ ಗುಣೋತ್ತರ. ಇವೆರಡೂಗಳು ಇದರ ಮೂಲಮಾನ ಇರುವುದು kg/m3 ಮತ್ತು ಇದರ ಮೂಲಮಾನ ಕೂಡ kg/m3. ಅದರ ಸಲುವಾಗಿ ಇವೆರಡು ಕ್ಯಾನ್ಸಲ್ ಆಗಿ ಇದರ ಯಾವುದೇ ಮೂಲಮಾನ ಬರುವುದಿಲ್ಲ. ಸಾಪೇಕ್ಷ ಧಾರಡಕ್ಕೆ ಯಾವುದೇ ಮೂಲಮಾನವೂ ಇಲ್ಲ. ಅದನ್ನು ಎನಿಸುವ ಸಲುವಾಗಿ ಮೂಲಮಾನವಿಲ್ಲ. ಕೇವಲ ಅಂಕಿಯಲ್ಲಿ ಅದನ್ನು ಎನಿಸಲಾಗುತ್ತದೆ. ಮತ್ತು ಇದನ್ನು ವಸ್ತುವಿನ ಶುದ್ಧತೆಯನ್ನು ನಿಶ್ಚಿತ ಮಾಡುವ ಸಲುವಾಗಿ ಉಪಯೋಗಿಸುತ್ತಾರೆ. ಅದಕ್ಕೆ ಯಾವುದೇ ಮೂಲಮಾನ, ಸಾಪೇಕ್ಷ ಧಾರಡಕ್ಕೆ ಯಾವುದೇ ಮೂಲಮಾನ ಇಲ್ಲದ ಕಾರಣ ಅದಕ್ಕೆ ವಿಶಿಷ್ಟ ಗುರುತ್ವ ಎಂದು ಕರೆಯುತ್ತಾರೆ. ಈ ಪ್ರಕಾರವಾಗಿ ನಾವು ಇಲ್ಲಿ ಈ ಪಾಠವನ್ನು ನೋಡಿದ್ದೇವೆ. ಇಲ್ಲಿ ಕೆಲವು ಗಣಿತಗಳಿವೆ. ಆ ಗಣಿತಗಳನ್ನು ನೋಡ್ರಿ. ಒಂದು ಫಲಕದ ಮೇಲಿನಟ್ಟ ತಿಂಡಿಯ ಡಬ್ಬಿಯ ತಳದ ಕ್ಷೇತ್ರಫಲವು. ಒಂದು ಫಲಕದ ಮೇಲಿದೆ ಒಂದು ಟೇಬಲ್ ಅನ್ನಬಹುದು. ಅಲ್ಲಿ ಮೇಲಿಟ್ಟ ತಿಂಡಿಯ ಡಬ್ಬಿಯ ಕ್ಷೇತ್ರಫಲವು 0.25 ಸೆಂಟಿಮೀಟರ್ ವರ್ಗವಿದೆ ಮತ್ತು ಅದರ ತೂಕ 50 ನ್ಯೂಟನ್ ಇದೆ. ಹಾಗಾದರೆ ಆ ಡಬ್ಬಿಯ ಫಲಕದ ಮೇಲೆ ಪ್ರಯುಕ್ತ ಮಾಡುವ ಒತ್ತಡ ಬರೋಬ್ಬರಿ ಏನಾಗುವುದು? ಪ್ರೇರಣೆ ಛೇದ ಕ್ಷೇತ್ರಫಲ. ಇಲ್ಲಿ ಪ್ರೇರಣೆಯೂ ಇಲ್ಲ. ಪ್ರೇರಣೆ ಎಂದರೆ ಇದರ ತೂಕವಾಗುವುದು. ಅದರ ಸಲುವಾಗಿ 50 ನ್ಯೂಟನ್ ಛೇದ 0.25 ಮೀಟರ್ ವರ್ಗ ಬರೋಬ್ಬರಿ ನಮಗೆ ಇಲ್ಲಿ ಭಾಗಕ್ರಮ ಮಾಡಿದಾಗ ಇಲ್ಲಿ 50 2 0 ಮತ್ತು ಇಲ್ಲಿ 25 22 50 ಮತ್ತು ಇಲ್ಲಿ 200 ನಮಗೆ ಇನ್ನು 200 ನ್ಯೂಟನ್/ಮೀಟರ್ ವರ್ಗ ಇಲ್ಲಿ ನಮಗೆ ಉತ್ತರ ದೊರೆಯುವುದು. ಈಗ ಎರಡನೇ ಉದಾಹರಣೆ ನೋಡ್ರಿ. ಒಂದು ಪಕ್ಷ ನೀರಿನ ಧಾರಡೆ ಎಷ್ಟಿದೆ? 10⁻³ kg/m ಘನ ಇದ್ದರೆ ಮತ್ತು ಕಬ್ಬಿನ ಧಾರಡೆವಿದೆ 7.85 10⁻² kg/m ಘನ ವಿದ್ದರೆ
ಆ ಕಬ್ಬಿಣದ ಸಾಪೇಕ್ಷ ಧಾರ್ಢ್ಯತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊದಲಾಗಿ ಇದರ ಧಾರ್ಢ್ಯ ಕಬ್ಬಿಣದ ಧಾರ್ಢ್ಯ ಛೇದ ನೀರಿನ ಧಾರ್ಢ್ಯ. ಕಬ್ಬಿಣದ ಧಾರ್ಢ್ಯ ಎಷ್ಟಿದೆ 7.85 × 10⁻³ ಘಾತ. ಇಲ್ಲಿ ಬರೆಯುವಾಗ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ನೋಡಿರಿ. ಇಲ್ಲಿ 3 ಬೇಕಾಗಿತ್ತು, ಇಲ್ಲಿ ಉತ್ತರದಲ್ಲಿ 3 ಬಂದಿದೆ, ಇಲ್ಲಿ 3 ಬೇಕಾಗಿತ್ತು, ಇಲ್ಲಿ 10⁻³ ಘಾತ. ಆದ್ದರಿಂದ ಈ 10⁻³ ಘಾತ ಈ 10⁻³ ಘಾತ ಕ್ಯಾನ್ಸಲ್ ಆಗೋದು ಮತ್ತು ಸಾಪೇಕ್ಷ ಧಾರ್ಢ್ಯ 7.85. ಈಗ ಮೂರನೇ ಉದಾಹರಣೆ ನೋಡಿ. ಒಂದು ಸ್ಕ್ರೂ ಇದೆ, ಒಂದು ಸ್ಕ್ರೂ ಅಗ್ರವಿದೆ, ಅದರ ಕ್ಷೇತ್ರಫಲ ಇದೆ 0.85 ಮಿಲಿಮೀಟರ್² ಮತ್ತು ಅದರ ತೂಕವಿದೆ 0.5 ನ್ಯೂಟನ್. ಹಾಗಾದರೆ ಸ್ಕ್ರೂವನ್ನು ನಾವು ಒಂದು ಕಟ್ಟಿಗೆಯ ಮೇಲೆ ಅದನ್ನು ಪ್ರಯುಕ್ತಗೊಳಿಸುವ ಪ್ರೇರಣೆಯನ್ನು ಬರೆಯಿರಿ. ಇಲ್ಲಿ ಪಾಸ್ಕಲ್ದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಪಾಸ್ಕಲ್ ಎಂದರೆ 1 ನ್ಯೂಟನ್ ಮೀಟರ್². ಇಲ್ಲಿ ನೋಡಿರಿ, ಮೊದಲಾಗಿ ತೂಕ ಎಷ್ಟಿದೆ 0.5 ನ್ಯೂಟನ್ ಛೇದ 0.5 ಗುಣಿಲೆ 10⁻⁶ ಘಾತ. ಇಲ್ಲಿ ಮಿಲಿಮೀಟರ್ ಇದೆ. ಮಿಲಿಮೀಟರನ್ನು ನಾವು ಮೀಟರ್ದಲ್ಲಿ ಮೊದಲಾಗಿ ಅದನ್ನು ಕನ್ವರ್ಟ್ ಮಾಡಿದಾಗ ನಮಗೆ ದೊರೆಯೋದು 0.5 ಗುಣಿಲೆ 10⁻⁶ ಘಾತ. ಮತ್ತು ಇಲ್ಲಿ ನಮಗೆ ಭಾಗಾಕಾರ ಮಾಡಿದ ನಂತರ ದೊರೆಯೋದು ಈ 0.5 ಕ್ಯಾನ್ಸಲ್ ಆಗೋದು ಮತ್ತು 1/10⁻⁶ ಘಾತ ದೊರೆಯೋದು. ಮತ್ತು ಘಾತಾಂಕದ ನಿಯಮಾನುಸಾರ ಇದು ಮೇಲೆ ಬಂದರೆ 10⁻⁶ ಘಾತ ನ್ಯೂಟನ್ ಮೀಟರ್² ನಮಗೆ ಇಲ್ಲಿ ದೊರೆಯೋದು. 10⁻⁶ ಘಾತ ನ್ಯೂಟನ್ ಮೀಟರ್² ಎಂದರೇನೆ ನ್ಯೂಟನ್ 10⁸ ಘಾತ ಪಾಸ್ಕಲ್. ಇಲ್ಲಿಯೂ ಕೂಡ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ನೋಡಿರಿ. ಇಲ್ಲಿ 10⁻⁶ ಘಾತ ಬೇಕಾಗಿದ್ದು ಪಾಸ್ಕಲ್ದಲ್ಲಿ. ಈಗ 4ನೇ ಉದಾಹರಣೆ ನೋಡಿರಿ. 4ನೇ ಉದಾಹರಣೆಯಲ್ಲಿ ಒಂದು ಧಾತು ಇದೆ. ಆ ಧಾತುವಿನ ಆಯತಾಕೃತಿಯ ಧಾತು ಇದೆ. ಅದರ ದ್ರವ್ಯರಾಶಿ ಇದೆ 10 kg ಮತ್ತು ಅದರ ಉದ್ದವಿದೆ 50, ಎತ್ತರವಿದೆ 10, ಅಗಲವಿದೆ 20. ಇದರ ಮೇಲಿಂದ 50 ಗುಣಿಲೆ 10 × 20. ಈಗ ನಾನು ಹೇಳಿದ ಪ್ರಕಾರ L × B × H. 50 ಗುಣಿಲೆ 10 ಗುಣಿಲೆ 20. ಅದರ ನಮಗೆ ಇಲ್ಲಿ ಕ್ಷೇತ್ರಫಲ ದೊರೆಯೋದು ಎಷ್ಟು ದೊರೆಯೋದು ನೋಡಿರಿ. ಮತ್ತು ಇಲ್ಲಿ ದ್ರವ್ಯರಾಶಿಯು ಕೂಡ ಹೇಳಲಾಗಿದೆ. ದ್ರವ್ಯರಾಶಿ ಮೊದಲಾಗಿ ಆ ತುಂಡಿನ ತೂಕವನ್ನು ತೆಗೆದುಕೊಳ್ಳಬೇಕು. ಅದರ ದ್ರವ್ಯರಾಶಿ ನಮಗೆ ಕೊಟ್ಟಲಾಗಿದೆ. ದ್ರವ್ಯರಾಶಿ 10 ಇದೆ ಮತ್ತು ತೂಕ 9.8 ನ್ಯೂಟನ್. ಇದು ಗುರುತ್ವಾಕರ್ಷಣದ ಕಾನ್ಸ್ಟೆಂಟ್ ಇದೆ. ಇದನ್ನು ನಾವು ಮುಂದಿನ ಏತೆಗಳಲ್ಲಿ ನೋಡುವರಿದೆ. ಆದರೆ ಇಲ್ಲಿಯವರೆಗೆ ಇಲ್ಲಿ 9.8 ಇದು ಇರೋದು. ಇದನ್ನು ನೀವು ಲಕ್ಷ್ಯದಲ್ಲಿ ಇಡೀರಿ. 98 ಮತ್ತು 2 ಗುಣಾಕಾರ ನೋಡ್ರಿ. ಇಲ್ಲಿ 50 ಗುಣಿಲೆ 20 1000 ಸೆಂಟಿಮೀಟರ್² ಎಂದರೆ 0.1 ಮೀಟರ್² ಮತ್ತು 98 ಛೇದ 0.1 ಬರೆಯೋದು 980 ಪಾಸ್ಕಲ್. 980 Nm²² ಎಂದರೆ ಪಾಸ್ಕಲಲ್ಲಿ ದೊರೆಯೋದು. ಮತ್ತು ನಂತರ ಅದೇ ಈಗ ಉದ್ದ ಗುಣಿಲೆ ಅಗಲ ಮಾಡಿರಿ. ಅಲ್ಲಿ ದೊರೆಯೋದು 0.5. ಇಲ್ಲಿ ನಮಗೆ ಒಟ್ಟಾಗಿ ದೊರೆಯೋದು 1960 ಪಾಸ್ಕಲ್. ಮತ್ತು ಇಲ್ಲಿ ಮೂರನೇದಲ್ಲಿ ಮಾಡಿದಾಗ ನಮಗೆ 4900 ಪಾಸ್ಕಲ್ ಇಲ್ಲಿ ದೊರೆಯುವುದು. ಈ ಪ್ರಕಾರವಾಗಿ ನಾವು ಈ ಉದಾಹರಣೆಯನ್ನು ಬಿಡಿಸಬಹುದು. ಈಗ 5ನೇ ಉದಾಹರಣೆ ನೋಡಿರಿ. ಒಂದು ಸಂಗಮವರಿ ಫರ್ಶಿ ಇದೆ. ಒಂದು ಫರ್ಶಿ ಮನೆಯಲ್ಲಿ ಹಾಕುವ ಫರ್ಶಿ ಇದೆ ಮತ್ತು ಅಲ್ಲಿನ ಕಲ್ಲಿನ ತುಂಡಿನ ತೂಕವಿದೆ. ಹವೆಯಲ್ಲಿ ಅದು ಕಲ್ಲಿನ ತುಂಡಿನ ತೂಕ 100 ಗ್ರಾಮ್ ಇದ್ದರೆ ಮತ್ತು ಅದರ ಧಾರ್ಢ್ಯತೆ 2.5 ಗ್ರಾಮ್ ಸೆಂಟಿಮೀಟರ್³. ಇಲ್ಲಿ cc ಎಂದರೆ ಸೆಂಟಿಮೀಟರ್³ ಆಗುವುದು. ಮತ್ತು ಅದರದಷ್ಟು ಇದ್ದರೆ ನೀರಿನ ತೂಕವು ಎಷ್ಟು ಆಗಬಲ್ಲದು ಎಂಬುದನ್ನು ಕೇಳಲಾಗಿದೆ. ನೀರಿನಲ್ಲಿ ಅದರ ತೂಕವು ಎಷ್ಟು ಆಗಬಹುದು ಎಂಬುದನ್ನು ಕೇಳಲಾಗಿದೆ. ಮೊದಲಾಗಿ ಅದರ ಘನ ಪರಿಣಾಮವನ್ನು ತೆಗೆದುಕೊಳ್ಳುವಾಗ ಧಾರ್ಢ್ಯತೆ ಬರೋಬ್ಬರಿ ಎಷ್ಟು ಇತ್ತು? ಧಾರ್ಢ್ಯತೆ ಬರೋಬ್ಬರಿ ತೂಕ ಛೇದ ಘನ ಪರಿಣಾಮ ಇತ್ತು. ತೂಕ ಛೇದ ಘನ ಪರಿಣಾಮ. ಈ ಘನ ಪರಿಣಾಮವನ್ನು ನಾವು ಈ ಬದಿಗೆ ಹೇಳಿದ್ರೆ ಮತ್ತು ಅದನ್ನು ಈ ತೊಗೊಂಡ್ರೆ ತೂಕ ಛೇದ ಧಾರ್ಢ್ಯವಾಗುವುದು. 100 ಛೇದ 2.5 ನಮಗೆ ದೊರೆಯೋದು 40 cc. ಮತ್ತು ಆರ್ಕಿಮಿಡೀಸನ ತತ್ವಕ್ಕನುಸಾರವಾಗಿ ನೀರಿನಲ್ಲಿ ಒಂದು ವಸ್ತುವನ್ನು ನಾವು ಅಲ್ಲಿ ಇಟ್ಟರೆ ಅದರ ತೂಕದಷ್ಟು ನೀರು ಹೊರಗೆ ಬರುತ್ತದೆ. ಇಲ್ಲಿ ಘನ ಪರಿಣಾಮ ಎಷ್ಟು ದೊರೆತಿದೆ? ಅದರ ತೂಕ ಎಷ್ಟು ದೊರೆಯಿದೆ? 40 cc. ಮತ್ತು ನೀರು ಅಲ್ಲಿಂದ ಹೊರಗೆ ಬಿದ್ದರೆ 40 ಗ್ರಾಮ್ದಷ್ಟು ಇಳಿತ ತುಂಡಿನ ತೂಕದಲ್ಲಿ ಬರುವುದು. 40 ಗ್ರಾಮ್ದಷ್ಟು ಆ ತುಂಡಿನ ತೂಕದಲ್ಲಿ ಇಳಿದು ಬರುವುದು. ಆದ್ದರಿಂದ ನೀರಿನಲ್ಲಿ ಅದರ ತೂಕ 60 ಗ್ರಾಮ್ ಆಗುವುದು. ಈ ಪ್ರಕಾರವಾಗಿ ನಾವು ಈ ಉದಾಹರಣೆಯನ್ನು ಬಿಡಿಸಬಹುದು. ಈ ಪ್ರಕಾರವಾಗಿ ನಾವು ಇಲ್ಲಿ 3ನೇ ಪಾಠವನ್ನು ನೋಡಿದ್ದೇವೆ. ಇದರ ಸ್ವಾಧ್ಯಾಯವನ್ನು ನೀವು ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ನಾವು 4ನೇ ಪಾಠವನ್ನು ನೋಡುವ.